ತೀರ್ಮಾನವನ್ನ ಕೂಡ ಕೈಗೊಂಡಿದ್ದಾರೆ. ಇದರ ಜೊತೆಗೆ ಜಿಲ್ಲಾ ಪ್ರವಾಸ ನಡೆಸೋದಕ್ಕೂ ಕೂಡ ನಿರ್ಧಾರವನ್ನ ಕೈಗೊಂಡಂತೆ ಕಾಣಿಸ್ತಾ ಇದೆ. ಬಿಎಸ್ವೈ ದಿಢೀರ್ ನಿರ್ಧಾರದಿಂದ ಮುಖಂಡರಿಗೆ ಅಚ್ಚರಿ ಕೂಡ ಉಂಟಾಗ್ತಾ ಇದೆ. ಭಿನ್ನಮತ ಶಮನಕ್ಕೆ ವಿಜಯೇಂದ್ರರ ಹೊಸ ಅಸ್ತ್ರನ ಇದು ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಇದೆಲ್ಲ ವಿಜಯೇಂದ್ರ ಪ್ಲಾನ್ ಅಂತಿದ್ದಾರೆ ಕೆಲವರು. ಪೂರ್ಣ ಪ್ರಮಾಣದ ರಾಜ್ಯಾಧ್ಯಕ್ಷರಾಗುವುದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರಾ ವಿಜಯೇಂದ್ರ ಅವರು ಅನ್ನುವಂತಹ ಪ್ರಶ್ನೆ. ತನ್ನ ತಂದೆಯವರನ್ನ ಮುಂದೆ ಬಿಟ್ಟು ಈ ರೀತಿಯಾಗಿ ದಾಳ ಉರುಳಿಸ್ತಾ ಇದ್ದಾರಾ? ವಿಜಯೇಂದ್ರಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರೆಬೆಲ್ನ ನಾಯಕರು. ರೆಬೆಲ್ ಬಳಗದಲ್ಲಿ ಯತ್ನಾಳ್ ಬಿಟ್ಟು ಉಳಿದವರೆಲ್ಲರೂ ಕೂಡ ಬಿಎಸ್ವೈ ನಿಷ್ಠರು ಕೂಡ ಹೌದು. ಯಡಿಯೂರಪ್ಪ ಮಾತಿಗೆ ಗೌರವವನ್ನ ಕೊಡ್ತಾರೆ. ಭಿನ್ನರ ಬಳಗದವರು ಕೂಡ ಗೌರವವನ್ನ ಕೊಡ್ತಾರೆ. ರೆಬೆಲ್ಸ್ ನಿಯಂತ್ರಣಕ್ಕೆ ಅಪ್ಪನನ್ನೇ ಅಖಾಡಕ್ಕೆ ಇಳಿಸಿದ್ದಾರೆ ವಿಜಯೇಂದ್ರ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ನೋಡಿ, ಯತ್ನಾಳ್ ರವರನ್ನ ಹೊರತುಪಡಿಸಿ ಇನ್ನೆಲ್ಲಾ ನಾಯಕರುಗಳು ಕೂಡ ಯಡಿಯೂರಪ್ಪನವರ ಮಾತನ್ನ ಕೂಡ ಕೇಳ್ತಾರೆ. ಸೊ ಹಾಗಾಗಿ ಈಗೇನು ಪೂರ್ಣ ಪ್ರಮಾಣದಲ್ಲಿ ರಾಜ್ಯಾಧ್ಯಕ್ಷನಾಗಬೇಕು ಅನ್ನುವಂತಹ ಆಸೆ ಇದ್ದಂತೆ ಕಾಣಿಸ್ತಾ ಇದೆ ವಿಜಯೇಂದ್ರ ಅವರಿಗೆ. ಸಹಜವಾಗಿಯೇ ಅದು ಇದ್ದೇ ಇರುತ್ತೆ. ಸೊ ಹಾಗಾಗಿ ಅಪ್ಪನನ್ನೇ ಫೀಲ್ಡ್ಗೆ ಇಳಿಸಿದ್ರ ವಿಜಯೇಂದ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಮತ್ತೆ ಬಿಎಸ್ ಯಡಿಯೂರಪ್ಪನವರ ಈ ಒಂದು ನಿರ್ಧಾರದಿಂದಾಗಿ ಪಕ್ಷದಲ್ಲೇ ಒಂದಷ್ಟು ಚಟುವಟಿಕೆಗಳು ಕೂಡ ಗರಿಗೆದರಿದ್ದಾವೆ. ಇದೆಲ್ಲ ವಿಜಯೇಂದ್ರ ಪ್ಲಾನ್ ಅಂತ ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಮತ್ತೆ ಅವರ ಮಾರ್ಗದರ್ಶನ ಅನಿವಾರ್ಯ ಅಂತ ಹೇಳಿ ಪಕ್ಷ ಕೂಡ ಹೇಳಿದಂತೆ ಕಾಣಿಸ್ತಾ ಇದೆ. ರೀಸೆಂಟ್ ಆಗಿ